ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎನ್ ಅಪ್ಪಾಜಿ ಅವರು ಕಲಬುರಗಿ ಜಿಲ್ಲೆ ಪ್ರಚಾರ ಸಮಿತಿ ಮತ್ತು ಅರಿವು ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ಇಲ್ಲಿ ಕಲಬುರಗಿ ಜಿಲ್ಲೆಗೆ ಏನು ಪ್ರಚಾರ ಮಾಡಕ್ಕೆ ಬಂದಾರ ಅವ್ರ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ಕೇಳೋಣ. ಹೇಳಿ ಸರ್, ನಮ್ಮ ಕಲಬುರಗಿ ಜಿಲ್ಲೆಗೆ ಏನು ಮಾಡಕ್ಕೆ ಬಂದಿದೆ ಸರ್ ತಮಗೆ? ಕಲಬುರಗಿ ಜಿಲ್ಲೆಗೆ ನಮ್ಮ ಏನು ಸಂಸ್ಥೆ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಂತೇಳಿ ಡಾಕ್ಟರ್ ರಾಘವೇಂದ್ರ SR ಅಂತೇಳಿದರು ಸುಮಾರು 14 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಇತ್ತೀಚೆಗೆ ಅಂದರೆ ಒಂದು 2 ವರ್ಷಗಳ ಹಿಂದೆ ಈ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಇಲ್ಲಿಗೆ ಸೇರ್ಪಡೆ ಮಾಡಿದ್ದೀವಿ. ಮಾನವ ಹಕ್ಕು ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಂತ ಏನು ಪ್ರಾರಂಭ ಆಗಿತ್ತು ಅದಕ್ಕೆ ಮಾಹಿತಿ ಹಕ್ಕು ಕಾರ್ಯಕರ್ತರ ಒಂದು ವಿಭಾಗ ಅಂತೇಳಿ ಈಗ ಆಲ್ರೆಡಿ ನಾವು ಮಾಹಿತಿ ಹಕ್ಕು ಕಾರ್ಯಕರ್ತರನ್ನ ಇದು ಮಾಡಿದಾಗ ನಮ್ಮಲ್ಲಿ ಈಗ ಸಾವಿರಾರು ಜನರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದು ಪ್ರತಿ ಜಿಲ್ಲೆನಲ್ಲೂ ಇದ್ದಾರೆ. ಆ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಈಗ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಮತ್ತು ತಾಲೂಕು ಘಟಕಗಳನ್ನು ಮಾಡಿದ್ದೀವಿ. ಈ ಒಂದು ಏನು ನಾವು ಸದಸ್ಯತ್ವ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ವು, ಅದು ಸೂಕ್ತ ಸಮಯ ನಮಗೆ ಸಿಕ್ಕಿರಲಿಲ್ಲ. ಯಾಕಂದರೆ ರಾಜ್ಯಾಧ್ಯಕ್ಷರು ಕೂಡ ಬಿಡುವಿರಲಿಲ್ಲ, ನಮಗೂ ಕೂಡ ಕೆಲವು ಕಾರ್ಯಕ್ರಮಗಳಿಂದ ಬಿಡುವಿರಲಿಲ್ಲ. ಆ ಒಂದು ಉದ್ದೇಶದಿಂದ ಇವಾಗ ನಾವು ಪ್ರಥಮ ಬಾರಿಗೆ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಮಲ್ಲಣ್ಣ ಅವರು ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಸರ್, ನಮ್ಮ ಒಂದು ಜಿಲ್ಲೆಯಿಂದಲೇ ನೀವು ಸದಸ್ಯತ್ವ ಅಭಿಯಾನ ಮತ್ತು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ಕೋರಿಕೆಯ ಮೇರೆಗೆ ರಾಜ್ಯಾಧ್ಯಕ್ಷರ ನನ್ನ ಒಂದು ಸಲಹೆ ಮಾರ್ಗದರ್ಶನದ ಮೇರೆಗೆ ನಮ್ಮ ಪ್ರಚಾರ ಸಮಿತಿಯಲ್ಲಿ ನಾವೀಗ ಆಲ್ರೆಡಿ ಒಂದು 5 ರಿಂದ 6 ಜನ ಇದ್ದೀವಿ. ನಾವು ಪ್ರತಿ ಜಿಲ್ಲೆಗೆ ಯಾವ ಜಿಲ್ಲೆಯ ಸಂಘಟನೆಯವರು ನಮ್ಮನ್ನು ಕರೀತಾರೆ ಅಂದರೆ ನಮ್ಮ ಸಂಘಟನೆ ಜಿಲ್ಲಾ ಕಮಿಟಿಯವರು ಆ ಒಂದು ಜಿಲ್ಲೆಗೆ ಹೋಗ್ತಕ್ಕಂಥದ್ದು, ತಾಲೂಕು ಕಮಿಟಿಯವರು ಕರೆದ್ರೆ ತಾಲೂಕು ಕಮಿಟಿಗೆ ಹೋಗ್ತಕ್ಕಂಥ ಅಲ್ಲಿ ನಾವು 2 ರಿಂದ 3 ದಿನ ಒಂದು 5 ದಿನ ಈ ಥರ ನಾವು ಜನರಿಗೆ ಸಾರ್ವಜನಿಕರ ಮುಂದೆ ನಾವು ಕರಪತ್ರವನ್ನು ಹಂಚುವ ಮೂಲಕ ಮತ್ತು ಅವರಿಗೆ ಸೂಕ್ತ ತಿಳುವಳಿಕೆ ಕೊಡುವಂಥ ಮೂಲಕವಾಗಿ ನಾವು ಎಲ್ಲರೂ ಕೂಡ ಇಡೀ ರಾಜ್ಯ ಸಮಿತಿಯಲ್ಲಿ ಏನಿದ್ದಾರೆ ಅವರು ಅಂಥವಂಥ ಪ್ರತಿಯೊಬ್ಬರನ್ನು ಕೂಡ ಇದರಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಸ್ಥೆಯಿಂದ ಸಾರ್ವಜನಿಕರ ಅನುಕೂಲ ದೃಷ್ಟಿಯಿಂದ ಇನ್ನೊಂದು ಸರ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ದೃಷ್ಟಿಯಿಂದ ನಾವು ಇಲ್ಲಿ ಮಾನವ ಹಕ್ಕುಗಳ ರಾಜ್ಯ ಸಮಿತಿ ಏನಾಗಿದೆ ಈ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದ ಟೋಟಲ್ ಎಷ್ಟು ಜನ ಮೆಂಬರ್ ಆಗಿದೆ ಸರ್? ನಮ್ಮ ಇಡೀ ಟೋಟಲ್ ಕರ್ನಾಟಕ ನಮ್ಮಲ್ಲಿ ಸುಮಾರು ಒಂದು 1900 ಜನ ಕಾರ್ಯಕರ್ತರು ಇದ್ದಾರೆ. ಬಟ್ ಒಂದೇನಾಗಿದೆ ಅಂದರೆ ನಾವು ಎಲ್ಲ ಜಿಲ್ಲೆಗೂ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ನಾವು ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಅಲ್ಲಿ ಜಿಲ್ಲಾ ಸಮಿತಿಯವ್ರಿಗೂ ಕೂಡ ಸಮಯ ಇರಬೇಕು ಮತ್ತು ನಮಗೂ ಕೂಡ ಸಮಯ ಇರಬೇಕು. ಅಂಥ ಒಂದು ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ರಾಜ್ಯ ಸಮಿತಿ ಇದೆ ಅಲ್ಲಿ ತೀರ್ಮಾನ ತಗೊಂಡು ಇಂಥ ಜಿಲ್ಲೆಗೆ ಹೋಗ್ಬೇಕು ಅಂದಾಗ ನಾವು ಯಾರು ಹೋಗಬೇಕು ಅಂತೇಳಿ ನಾವು ರಾಜ್ಯ ಸಮಿತಿಯಿಂದ 5 ಜನರನ್ನು ನಾವು ಆ ಜಿಲ್ಲೆಗೆ ಕಳಿಸ್ಕೊಡ್ತೀವಿ. ಆ ಜಿಲ್ಲಾ ಸಮಿತಿಯವರು ಇವರು ಇಬ್ಬರೂ ಸೇರಿಕೊಂಡು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ಏನೇ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಆ ಸಾರ್ವಜನಿಕರಿಂದ ಮನವಿ ಸ್ವೀಕಾರ ಮಾಡೋದು, ದೂರು ಸ್ವೀಕಾರ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನ ಮುಟ್ಟಿಸ್ತಕ್ಕಂಥದ್ದು ಮತ್ತು ಅವ್ರು ಒಂದು ವೇಳೆ ನಮ್ಮ ಒಂದು ಇದಕ್ಕೆ ಅವರು ಇದಾಗಲಿಲ್ಲ ಅಂದರೆ ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಮುಂದಿನ ಕಾನೂನು ಹೋರಾಟ ಮಾಡ್ತಕ್ಕಂಥ ರೂಪುರೇಷೆಗಳ ಬಗ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮುಂದೆ ಹೋರಾಟ ಮಾಡ್ತಾಯಿದ್ದೀವಿ. ಪ್ರಥಮವಾಗಿ ಸ್ಟಾರ್ಟ್ ಮಾಡಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಈಗ ನಾವು ಪ್ರಥಮವಾಗಿ ಸದಸ್ಯತ್ವ ಅಭಿಯಾನ ಮತ್ತು ಅರಿವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. 4ನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ಕೂಡ ಮಾಡಿದ್ದೀವಿ. ಈಗ ಆಲ್ರೆಡಿ ಕೆಲವು ಪಂಚಾಯಿತಿಗಳಿಗೆ ಈಗಾಗಲೇ 3-4 ಪಂಚಾಯಿತಿಗಳನ್ನು ಹೋಗಿದ್ದೀವಿ. ಅಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆ, ಸ್ವಚ್ಛತೆ ಇಲ್ಲ, ನೀರಿನ ಸಮಸ್ಯೆ, ಚರಂಡಿ ಇಲ್ಲ, ಶೌಚಾಲಯ, ಮಹಿಳಾ ಶೌಚಾಲಯ ಅಂತೂ ಸಂಪೂರ್ಣ ಇಲ್ಲವೇ ಇಲ್ಲ, ಪಾಳು ಬಿದ್ದೀವಿ ಎಷ್ಟೋ ಕಡೆ. ಹಂಗಾಗಿ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ ಮತ್ತು ಸಂಬಂಧಪಟ್ಟ PDOಗಳಿಗೆ ನೇರ ದೂರವಾಣಿ ಕರೆ ಮೂಲಕ ಮಾತಾಡಿ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಕೊಟ್ಟು ಬಂದಿದ್ದೇವೆ. ಏನಂದಿದೆ ಸರ್ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹೌದು, ನಾವು ಇನ್ನೂ ಸರಿಯಾದ ರೀತಿಯಲ್ಲಿ ಭೇಟಿ ಕೊಟ್ಟಿರಲಿಲ್ಲ. ಈಗ ನೀವು ಹೇಳಿದ ಮೇಲೆ ಅಂದರೆ ನಾವು ಕೆಲವರು ಹೊಸಬರು ಬಂದಿದ್ದೀವಿ ಅಂತ ಹೇಳಿದ್ರು, ನಾವು ಹೋಗಿ ಭೇಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಕೆಲವರದ್ದು ಈ ಸೊತ್ತು ಸಮಸ್ಯೆಗಳು ಕೂಡ ಅದನ್ನು ಕೂಡ ನಾವು ಅದೇ ಪಂಚಾಯಿತಿಗಳಿಗೆ ಹೋಗಿ ನಾವು ಕೆಲವರಿಗೆ ವಿಚಾರವನ್ನು ಮುಟ್ಟಿಸಿದ್ದೇವೆ. ಅಲ್ಲಿ PDOಗಳು ದೂರವಾಣಿ ಕರೆ ಮಾಡಿದಾಗ ಒಪ್ಕೊಂಡಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ನಮ್ಮ ಸಂಸ್ಥೆಗೆ ಮಾಹಿತಿ ಕೊಟ್ಟಂತಾಗಿ ಧನ್ಯವಾದಗಳು. ಹಣಕಾಸು ಸಂಬಂಧ, ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ? ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ? ನಮಸ್ಕಾರ, ನಾನು ಬಲರಾಮ್ ನಮ್ರತಾ, ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ.
ಸಂಸ್ಥಾಪಕಿ ಮತ್ತು ಹೀಲರ್. ನಮ್ಮನ್ನು ಸಂಪರ್ಕಿಸಿ. ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್, ಕೋರಮಂಗಲ. ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.